ಮನೆ ಮನೆ ಬಾಗಿಲಿಗೆ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಇದರಿಂದ ನಿಮ್ಮ ಊರಿಗೆ ಆಗಬೇಕಾದಂತಹ ಬದಲಾವಣೆಗಳು, ನಿಮ್ಮ ಊರಿಗೆ ಆಗಬೇಕಾದಂಥ ಒಂದಷ್ಟು ಬೆಳವಣಿಗೆಗಳಿದೆ, ಅದನ್ನು ನಾವು ಮಾಡುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಈಗ ನಾನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಗುರುವಿನಪುರ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮಕ್ಕೆ ನಾನು ಬರೋದಕ್ಕೆ ಒಂದು ಮೇಜರಾದಂಥ ಒಂದು ಸಮಸ್ಯೆ ಇದೆ. ಚೆಂಡು ಮಲ್ಲಿಗೆ ಸಂಸ್ಕರಣಾ ಘಟಕವನ್ನು ಅನಧಿಕೃತವಾಗಿ ಇಲ್ಲಿ ಕೇರಳ ಮೂಲದ ಕಂಪನಿಯೊಂದು ಮಾಡ್ತಿದೆ ಅನ್ನುವಂಥದ್ದನ್ನು ಆರೋಪಿಸಿ ಗ್ರಾಮಸ್ಥರೆಲ್ಲರೂ ಕೂಡ ಅಷ್ಟೇ ಆಕ್ರೋಶಭರಿತರಾಗಿದ್ದಾರೆ. ಕಾರಣ ಏನು ಅಂತಂದರೆ, ಈ ಪಕ್ಕದ ಗ್ರಾಮದಲ್ಲೂ ಕೂಡ ಅಷ್ಟೇ ಈ ಹಿಂದೆ ಇದೇ ರೀತಿಯಾದಂಥ ಒಂದು ಚೆಂಡು ಮಲ್ಲಿಗೆ ಸಂಸ್ಕರಣಾ ಘಟಕವನ್ನು ಓಪನ್ ಮಾಡಿದರು. ಇದರಿಂದ ಇಡೀ ಊರೇ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಈಗ ನಮ್ಮೂರಿನಲ್ಲಿ ಬಂದು ಇದನ್ನು ಓಪನ್ ಮಾಡಿದರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಬಿಡೋದಿಲ್ಲ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳನ್ನು ಹಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ, ಎಷ್ಟು ದಿನಗಳಿಂದ ಈ ಒಂದು ಚೆಂಡು ಮಲ್ಲಿಗೆ ಸಂಸ್ಕರಣಾ ಘಟಕವನ್ನು ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ, ಇಲ್ಲಿನ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ಗ್ರಾಮಕ್ಕೆ ನ್ಯೂಸ್ 18 ಬಂದಿದೆ. ಇದರ ಬಗ್ಗೆ ನಾನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಚೆಂಡು ಮಲ್ಲಿಗೆ ಸಂಸ್ಕರಣಾ ಘಟಕದಿಂದ ಪಕ್ಕದ ಒಂದು ಹಳ್ಳಿಯಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಸಮಸ್ಯೆಗಳು ಎದುರಿಸಿದ್ರೆ ಆಲ್ರೆಡಿನೇ, ಈಗ ಮತ್ತೆ ಅನಧಿಕೃತವಾಗಿ ಮಾಡೋಕೆ ಹೊರಟಿದ್ದಾರೆ. ಏನು ಹೇಳ್ತೀರಿ ಇದಕ್ಕೆ ಅಂತ? ಈ ಒಂದು ಚೆಂಡು ಮಲ್ಲಿಗೆ ಸಂಸ್ಕರಣಾ ಘಟಕವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಭಾಗದ ನಮ್ಮ ಗ್ರಾಮದ ರೈತರನ್ನು ಆರೋಗ್ಯ, ಕುಡಿಯುವ ನೀರು, ಭೂಮಿ ಎಲ್ಲವನ್ನು ಕಲುಷಿತ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದನ್ನು ಹಂತವಾಗಿ ನಾವೆಲ್ಲ ಗ್ರಾಮಸ್ಥರು ಜಾಗೃತರಾಗಿ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಷಪೂರಿತವಾದಂಥ ವಸ್ತು, ಅವ್ರು ಹೇಳ್ತಾ ಇದ್ದಾರೆ ನಾವು ಇದನ್ನು ಕಣ್ಣಿಗೆ ಹಾಕ್ತೇವೆ, ಮೆಡಿಸಿನ್ ಮಾಡ್ತೇವೆ ಅಂತ ಹೇಳ್ತಾರೆ. ನೀವು ಮೆಡಿಸಿನ್ ಮಾಡಿದ್ರೆ ನಾವು ಮೆಡಿಸಿನ್ ತೊಗೋಬೇಕಾಗ್ತದೆ. ಇಲ್ಲಿ ಗ್ರಾಮಸ್ಥರು ಕುಡಿಯೋ ನೀರನ್ನು ನಾವು ಹೊರಗಡೆಯಿಂದ ಖರೀದಿ ಮಾಡಬೇಕಾಗ್ತದೆ. ನಾವು ವ್ಯವಸಾಯ ಮಾಡ್ತಕ್ಕಂಥದಕ್ಕೆ ತೊಂದರೆ ಆಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಈ ಗ್ರಾಮದಲ್ಲಿ ನಾವು ಆ ಚೆಂಡು ಮಲ್ಲಿಗೆ ಸಂಸ್ಕರಣಾ ಘಟಕ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಗುಂಡ್ಲುಪೇಟೆಯ ನಮ್ಮ ಪಕ್ಕದ ಗ್ರಾಮದಾದ ಕಗ್ಗಲದುಂಡಿ ಗ್ರಾಮದಲ್ಲಿ ಕಳೆದ 5 ವರ್ಷಗಳ ಹಿಂದೆ ನಿರಂತರವಾದಂಥ ಚಳುವಳಿಯನ್ನು ಮಾಡಿ, ಯಾವುದೇ ಕಾರಣಕ್ಕೂ ಈ ಒಂದು ಸಂಸ್ಕರಣಾ ಘಟಕ ಬೇಡ ಅಂಥೇಳಿ ಭಾಳ ಹೋರಾಟ ಮಾಡಿ, ಪೊಲೀಸ್ ಕೇಸ್ ಆಗಿ, ಕೋರ್ಟು ಕಚೇರಿ ಅಲ್ಲದು ಎಲ್ಲ ಆದರೂ ಕೂಡ ರಾಜಕೀಯ ಪ್ರೇರಿತ ಮತ್ತು ದುರುದ್ದೇಶದಿಂದ ಆ ಒಂದು ಘಟಕವನ್ನು ಚೀನಾ ಮೂಲದ ಕಂಪ್ನಿ ಪ್ರಾರಂಭ ಮಾಡಿ ಸುತ್ತ 15 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಕುಡಿಯೋ ನೀರಿಗೆ ವಿಷಪೂರಿತವಾಗ್ತಾ ಇದೆ, ಅಂತರ್ಜಲ ಕಲುಷಿತ ಆಗ್ತಾ ಇದೆ, ವಾತಾವರಣದಲ್ಲಿ ಗಾಳಿ ವಿಷಮ ಆಗ್ತಾ ಇದೆ. ಎಲ್ಲಕ್ಕೂ ಅಳತೆಯ ಮಾಪನಗಳಿದ್ದಾವೆ. ನೀರಿನಲ್ಲಿ ಕಲುಷಿತ ಆದರೆ ಅಳತೆ ಮಾಡ್ತಾರೆ, ಗಾಳಿಯಲ್ಲಿ ಕಲುಷಿತವಾದರೆ ಅಳತೆ ಮಾಡ್ತಾರೆ. ಆದರೆ ಅಲ್ಲಿ ಗಬ್ಬು ನಾರ್ತಕ್ಕಂಥ ವಾಸನೆ ಬರೋದಕ್ಕೆ ಯಾವುದೇ ರೀತಿಯಾದಂಥ ಡೆಸಿಬಲ್ ಮೀಟ್ರ್ ಇಲ್ಲ ಅಳತೆ ಮಾಡಲಿಕ್ಕೆ. ಆ ಕಾರಣಕ್ಕೆ ಏನು ಮಾಡ್ತದೆ ಇಲಾಖೆ, ಇಲ್ಲಿ ಯಾವುದೇ ರೀತಿ ಪರಿಸರ ಹಾನಿ ಆಗ್ತಾ ಇಲ್ಲ, ಎಲ್ಲವೂ ಸರಿ ಇದೆ ಅಂತಕ್ಕಂಥದ್ದನ್ನ ಕೊಡ್ತಾರೆ. ಭಾಳಷ್ಟು ಉದ್ಯಮಗಳಿಗೆ ಬೇಕಾದಂಥ ಪೂರಕವಾದಂಥ ಮೆಕ್ಯಾನಿಸಮ್ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಬೇಕಾದಂಥ ಉದ್ಯೋಗ ಸೃಷ್ಟಿಯಾಗ್ತದೆ, ಸರ್ಕಾರಕ್ಕೆ GST ಬರ್ತದೆ. 25,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಚೆಂಡು ಮಲ್ಲಿಗೆಯನ್ನು ಬೆಳೀಲಿಕ್ಕೆ ಅವಕಾಶ ಅಂತೇಳಿ ಈ ರೀತಿ ಮಂಕು ಬೂದಿಯನ್ನು ಇರತಕ್ಕಂಥ ಕೆಲಸವನ್ನು ಕೇರಳ ಮೂಲದ ಕಂಪ್ನಿಗಳು ಮಾಡ್ತವೆ. ಉದಾಹರಣೆಗೆ ಬೇರೆ ಬೇರೆ ಪಕ್ಕದ ರಾಜ್ಯಗಳಲ್ಲಿ ಇಂಥ ಕಂಪ್ನಿಗಳನ್ನು ಸಂಪೂರ್ಣವಾಗಿ ನಿಷೇಧ ಆಗಿದೆ. ಆ ಒಂದು ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಇದಕ್ಕೆ ಭ್ರಷ್ಟಾಚಾರದ ಅಡಿನಲ್ಲಿ ನುಗ್ಗಿ ಇಲ್ಲಿ ನಮ್ಮಂಥ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರನ್ನ ಬಲಿ ತಗೊಳ್ಳಿಕ್ಕೆ ಬರ್ತಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ. ಅಂದರೆ ಈ ಚೆಂಡುವಿನ ಸಂಸ್ಕರಣಾ ಘಟಕ ಬೇರೆ ರಾಜ್ಯದಲ್ಲಿ ಅವ್ರು ಹೇಳ್ದಂಗೆ ನಿಷೇಧ ಮಾಡಿದ್ದಾರೆ. ಯಾಕಂದರೆ ಇದರಿಂದ ಜನರಿಗೆ ತೊಂದರೆ ಆಗುತ್ತೆ, ಬೇರೆ ಬೇರೆ ರೀತಿಯಂಥ ರೋಗಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಚಾಮರಾಜನಗರನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ? ಹೌದು ಸರ್, ಯಾಕೆ ಅಂತ? ಅಂದರೆ ನೀವು ಯಾರು ಕೇಳಲ್ಲ ಅಂತನಾ? ಕೇಳಲ್ಲ ಅಂತ ಸರ್. ಇನ್ನು ಕೇಳ್ತೀವಿ, ಬಿಡಲ್ಲ ಸರ್, ಕೇಳ್ತೀವಿ. ಯಾತಕ್ಕೂ ಎಲ್ಲದಕ್ಕೂ ಸಿದ್ಧ ಏನು ನಾವು ಬರ್ತೀವಿ, ನಾವು ಕೇಳ್ತೀವಿ ಸರ್. ಮುಂದೆ ನಮ್ಮ ಮಕ್ಳುಗಳಿಗೆ ತೊಂದರೆ ಆಗಬಾರ್ದು, ನಮಗೆ ತೊಂದರೆ ಆಗಬಾರ್ದು, ವಯಸ್ಸು ಆದವರು ತೊಂದರೆ ಆಗಬಾರ್ದು. ಈ ಘಟಕ ಆದಷ್ಟು ನಿಲ್ಲಿಸಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಈಗ ಯಾರಾದರೂ ಅಧಿಕಾರಿಗಳು ಬಂದಿದ್ರ? ಇದೊಂದು ಇಲ್ಲಿ ಅರಿಶಿನ ಸಂಸ್ಕರಣಾ ಘಟಕ ಅಂತ ಆಲ್ರೆಡಿ ಓಪನ್ ಮಾಡಿದ್ದಾರೆ, ಅದರೊಳಗಡೆ ಚೆಂಡುವಿನ ಸಂಸ್ಕರಣಾ ಘಟಕವನ್ನು ಕೂಡ ಅನಧಿಕೃತವಾಗಿ ಮಾಡ್ತಿದ್ದಾರಂತೆ. ಯಾರಾದರೂ ಅಧಿಕಾರಿಗಳು ಬಂದಿದ್ದಾರೆ, ಅಟ್ಲೀಸ್ಟ್ ನೋಡಿದಾರ ಅದನ್ನ ಅಂತ? ಇಲ್ಲ ಸರ್, ಬಂದಿಲ್ಲ. ಈಗ ಏನಾದರೂ ನಿಮ್ಗೇನಾದರೂ ಅನಾರೋಗ್ಯ ಸಮಸ್ಯೆಗಳು ಶುರುವಾಗಿದೆ ಏನಾದರೂ? ಅಲ್ಲಿ ಕೆಮ್ಮು ಜ್ವರ ಎಲ್ಲ ಸಮಸ್ಯೆ ಇದೆ ಸರ್, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲರಿಗೂ. ಅದರಿಂದ ತಡೆಯಬೇಕು ಅಂತ ಎಲ್ಲ ಇದು ಮಾಡಿದ್ದೀವಿ ಸರ್. ಊರಿನ ಗ್ರಾಮಸ್ಥರಾಗಿ
ಬಹುಶಃ ನೀವು ಪಕ್ಕದ ಒಂದು ಊರಿನಲ್ಲೂ ಕೂಡ ಅಷ್ಟೇ ಇದೇ ರೀತಿಯ ಘಟಕ ಆಗಿತ್ತು, ಊರೇ ಎದ್ದೊಳಿತು, ಲಾಠಿ ಚಾರ್ಜ್ ಎಲ್ಲ ಮಾಡಿ ಎಲ್ಲವೂ ಆಯಿತು. ಈಗ ಮತ್ತೆ ನಿಮ್ಮೂರಿನಲ್ಲಿ ಅದೇ ರೀತಿ ಅಂತ ಒಂದು ಚೆಂಡು ಹೂವಿನ ಸಂಸ್ಕರಣಾ ಘಟಕ ತೆರೆಯೋದಕ್ಕೆ ಅನಧಿಕೃತವಾಗಿ ಮುಂದಾಗಿದ್ದಾರಂತೆ, ಏನು ಹೇಳ್ತೀರಿ? ಇದಕ್ಕೆ ಗ್ರಾಮ ಪಂಚಾಯತಿ ಅವರು ಪರ್ಮಿಷನ್ ಇಲ್ಲ, ಅವ್ರು ಮಾಡೋಕ್ಕೆ ಸಾಧ್ಯವೇ ಇಲ್ವಲ್ಲ. ಅದರಿಂದ ಈಗ ನಮ್ಮ ಕಟ್ಟನವಾಡಿ, ಗುರುವಿನಪುರ, ಲಕ್ಕೂರು ಮತ್ತು ಪಕ್ಕ ತೆರಕನಂದಿ, ಉಂಡಿ ಇವೆಲ್ಲ ಸೇರಿ ಈಗ ಹೋರಾಟ ಮಾಡಬೇಕು ಅಂತ ನಮ್ಮ ರೈತ ಮುಖಂಡರು ಎಲ್ಲ ಸೇರಿದ್ದಾರೆ. ಇದ್ರ ಬಗ್ಗೆ ನಮಗೂ ಗ್ರಾಮಕ್ಕೆ ತಿಳಿಸಿದ್ದಾರೆ. ಈಗ ನೀವು ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮೆಂಬರ್ಸ್ ಯಾರೋ ಇರ್ತಾರೆ, ಕೇಳಿದಿರ ಹೋಗಿ ಅಲ್ಲಿ ಏನಾಗ್ತಿದೆ ಅಟ್ಲೀಸ್ಟ್ ಅದು ಅಂತ? ಕೊಟ್ಟಿಲ್ಲ ಅಂತ ಹೇಳ್ತಾವ್ರ, ಆದ್ರೂ ಅವ್ರು ಮೇಲಿನ ಮೇಲೆ ಮಾಡ್ಕೊಂಡವ್ರಲ್ಲ ಇದ್ರ ಬಗ್ಗೆ. ಆದ್ದರಿಂದ ಏನಾಯ್ತು, ರಾಜ್ಯ ಮಿನಿಸ್ಟರ್ ಲೆವೆಲೆಲ್ಲ ಹಿಡಿದು ಇವ್ರು ಈ ರೀತಿ ಮಾಡ್ತಾಯಿದ್ದಾರೆ. ಅದಕ್ಕೆ ಗ್ರಾಮದಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಈಗ ಚೆಂಡು ಹೂವಿನ ಸಂಸ್ಕರಣಾ ಘಟಕದಿಂದ ಒಂದಷ್ಟು ಮೆಡಿಸನ್ಸ್ ಮಾಡ್ತೀವಿ ನಾವು, ಕಣ್ಣಿಗೆ ಹಾಕ್ಕೊಳ್ಳೋಂಥ ಮೆಡಿಸನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಆರಂಭ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಾಗಿರೋದು ಬೇರೆ ಎಲ್ಲೂ ಕೂಡ ಅಷ್ಟೇ ಅದಕ್ಕೆ ಪರ್ಮಿಷನ್ ಇಲ್ಲ. ನಿಮ್ಮೂರು ಆಯ್ಕೆ ಮಾಡ್ಕೊಂಡು ಬಂದಿದ್ದಾರಲ್ಲ? ಹೌದು ಸರ್, ಅದೇ ಕಣ್ಣಿಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದೇ ಕಣ್ಣಿಗೆ ತಗೊಂಡು ಉಳಿದೋದಕ್ಕೆಲ್ಲ ಬೇರೆ ಕಡೆ ತಗೋಬೇಕಾಗತ್ತೆ ಈಗ ಸಂದರ್ಭ ಆಗಬಿಡುತ್ತೆ. ಈಗ ಅಂದರೆ ಬೇರೆ ರೋಗಗಳು ಬರೋದಂತೂ ಖಂಡಿತ. ಅಂದರೆ ನಿಮ್ಗೆ ಏನಪ್ಪ ಅಂದ್ರೆ ಸಮಾಧಾನದ ಈಗ ಪಕ್ಕದ ಊರೇ ಅಂದರೆ ಕಗಳದುಂಡಿಯಲ್ಲಿ ಆಯಿತು. ಹಾಗೆ ಏನಾಗುತ್ತೆ, ಅವರು ಆ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ಆಗ ಕೊಟ್ಬಿಟ್ಟಿದ್ದಾಗ ಎಷ್ಟೋ ರೈತರು ಓಡಾಡಿದ್ರು. ಆ ರೈತರ ಜೊತೆಗೆ ಸ್ವಲ್ಪ ಕಿಡಿಗೇಡಿಗಳು ಅವರೇ ಅಂದ್ರೆ ಫ್ಯಾಕ್ಟರೇ ದುಡ್ಡು ಕೊಟ್ಟು ಏನೋ ಕಿಡಿಗೇಡಿಗಳ ಸೇರಿಸಿದ್ರು ಅವ್ರ ಜೊತೆಗೆ. ಅವರು ಒಂದು ಕಲ್ಲು ಎಸೆದಾಗಲಿ ಇನ್ನೊಂದು ಮಾಡಿದ್ರು. ಅವರು ಏನಾಗುತ್ತೆ, ರೈತರೇ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೂ ಸಹ ಹಾಕಿದ್ದಾರೆ. ಆ ಥರ ಅದು ತುಂಬ ಇದು ಮಾಡಿದ್ದಾರೆ. ಅಂದರೆ ಫ್ಯಾಕ್ಟ್ರಿ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಇದು ಮಾಡಿದ್ದಾರೆ. ಅಂದರೆ ಆ ಲೈಸೆನ್ಸ್ ಇನ್ನೂ ಕೊಟ್ಟಿಲ್ಲ ನಮ್ಮ ಇಲ್ಲಿಗೆ. ಆದರೂ ಸಹ ಹೋದ ವರ್ಷ ಅಂದರೆ ಗ್ರಾಮ ಪಂಚಾಯತ್ ಮೆಂಬರು ನಾನು ಆಲ್ರೆಡಿ. ಅದೇಂದ್ರೆ ಹೋದ ವರ್ಷ ಲೈಸೆನ್ಸ್ ಇಲ್ಲ ಏನೂ ಇಲ್ಲ. ಹೋದ ವರ್ಷ ಸ್ಟಾಕ್ ಮಾಡಿದ್ರು ಅವರು ಹೂವನ್ನ, ಚೆನ್ಮಲ್ಲಿಗೆ ಹೂವನ್ನ ಸ್ಟಾಕ್ ಮಾಡಿದ್ರು. ತುಂಬ ನಾನು ಸಹ ಪಿ ಡಿ ಒಗಳನ್ನ ಕರ್ಕೊಂಬಂದು ಎಲ್ಲನೂ ಇದು ಮಾಡಿದ್ದೀವಿ. ಇಲ್ಲ ಇನ್ನು ನಾವು ಬರೀ ಸ್ಟಾಕು ಎಲ್ಲನೂ ಪ್ರೊಸೆಸಿಂಗು ಬದಲ ಮಿಷನ್ಸ್ ಎಲ್ಲ ಇದಾವೆ. ಅಟ್ಲೀಸ್ಟ್ ಒಳಗೆ ಯಾರಾದ್ರೂ ಹೋಗಿ ನೋಡಿದ್ದೀರಾ ಅಂತ? ಇಲ್ಲ, ಎಲ್ಲ ನಾವು ಹೋಗಿ ನೋಡಿದ್ದೀವಿ. ಮಿಷನ್ಸ್ ಸರ್ ಇವಾಗ ತತ್ತರಾಗಿತ್ತಾರ ಅಂತ ಇದ್ರದು. ಅವಾಗ ಹೋದ ವರ್ಷ ಇರಲಿಲ್ಲ. ಅಂದ್ರೆ ಬದನಗುಪ್ಪ ಶುರು ಮಾಡಬೇಕು ಅಂತಲೇ ಇದ್ರು ಅಂತ ಇದ್ರು. ಪ್ರೊಸೆಸಿಂಗ್ ಮಾತ್ರ ಅಲ್ಲಿ ಮಾಡ್ತೀವಿ, ಸ್ಟಾಕ್ ಮಾತ್ರ ಇಲ್ಲಿತ್ತು. ಅಂದ್ರೆ ತುಂಬ ಸ್ಟಾಕ್ ಇತ್ತು. ಸ್ಮೆಲ್ ಬಂತು ವಿಚಾರ ಎಲ್ಲ ಗೊತ್ತಾಗಿ ಪಿ ಡಿ ಒ ಕರ್ಕೊಂಬಂದು ಲೈಸೆನ್ಸ್ ಕೊಟ್ಟಿದ್ದಾರೆ, ನೀವು ಹಂಗೆ ಹಿಂಗಂತ ಎಲ್ಲನೂ ಕೇಳಾಯಿತು. ಅದಕ್ಕೆ ಕೊಟ್ಟಿಲ್ಲ ಸರ್, ಅದ್ಲೆ ಈ ಸರ್ ತೆಗೆದುಬಿಡ್ತೀವಿ ನಾವು ಪ್ರೊಸೆಸಿಂಗ್ ಮಾತ್ರ. ಇನ್ನು ಮುಂದೆ ನಾವು ಸ್ಟಾಕ್ನೂ ಮಾಡಲ್ಲ ಅದು ಬೇರೆ ಕಡೆಯಿಂದ. ಈನೆಲ್ಲ ನಾವು ತಂದಾಗ ಆಮೇಲೆ ಅವರು ಲೈಸೆನ್ಸ್ ಸಲುವಾಗಿ ಓಡಾಡಿದ್ರು ಅವರು. ಈಗ ಒಂದು ಕಂಪ್ನಿನ ಅನಧಿಕೃತವಾಗಿ ತೆಗಿಯೋಕ್ಕಾಗಿರ್ಬೋದು, ಅಧಿಕೃತವಾಗಿ ತೆಗಿಯೋಕ್ಕಾಗಿರ್ಬೋದು, ಪರ್ಮಿಷನ್ ಇರೋದಿಲ್ಲ. ಅಂಥದ್ರಲ್ಲಿ ಬಂದು ನಿಮ್ಮ ಗ್ರಾಮದಲ್ಲಿ ತೆಗಿತಾರೆ ಅಂತಂದರೆ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಏನು ಬೇಕಾದರೂ ಮಾಡುತ್ತೆ, ಜನರ ಜೀವದ ಜೊತೆ ಆಟ ಆಡುತ್ತೆ ಅಂತೀರಾ ನೀವು ಅಂತ? ಅದು ಅವ್ರ ರಾಜ್ಯದಲ್ಲೇ ಮಾಡ್ಕೋಬೋದಾಗಿತ್ತು ಸರ್. ನಮ್ಮ ರಾಜ್ಯಕ್ಕೆ ಯಾಕೆ ಬಂದ್ ಮಾಡಿದರು? ಅಲ್ಲಿ ಕೇರಳದಲ್ಲಿ ಅಪಾಯ ಅಂದ್ರೆ ಅವ್ರ ಜನ ಬದುಕೊಳ್ಳೋದು, ನಮ್ಮ ಜನ ತೊಂದರೆ ಸುತ್ತಾಗದ ಸರ್. ಅದಕ್ಕೆ ಅವರು ಅಲ್ಲಿ ಅಪಾಯ ಅಂದ್ಬಿಟ್ಟು ನಮ್ಮ ಈ ಜಾಗದಲ್ಲಿ ಮಾಡ್ತಾ ಇರೋದು. ನಮ್ಮ ಜಾಗದಲ್ಲಿ ಪರ್ಮಿಷನ್ ಕೊಡದೆ ನಮ್ಮ ಜನ ಹೋರಾಟ ಇದನ್ನ ನಿಲ್ಲಿಸಿದ್ರೆ ಇದು ಉಪಯೋಗ ಆಯ್ತು ಸರ್. ಇಲ್ಲೇನಂತೂ ತೊಂದರೆ ಆಗುತ್ತೆ. ಅಂದ್ರೆ ಈಗ ನೀವು ಹೋರಾಟ ಮಾಡಿದ್ರೆ ಬಹುಶಃ ಮುಂದಿನ ಒಂದಷ್ಟು ವರ್ಷಗಳ ಕಾಲ ನೀವು ಆರೋಗ್ಯವಾಗಿರ್ಬೋದು. ಮಾಡ್ತಾ ಇರ್ತೀವಿ. ಹೋರಾಟ ಮುಂದೆ ನಡೀತದೆ, ಬಿಡಲ್ಲ ಯಾವುದೇ ಕಾರಣಕ್ಕೂ. ಅವರು ಬದನಗುಪ್ಪೆಯಲ್ಲಿ ಅದಕ್ಕಂತ ಜಾಗ ಇದೆ, ಅಲ್ಲಿ ಮಾಡ್ತಾ ಇಲ್ಲ ಅವರು. ಅಲ್ಲಿ ಯಾವ್ದು ಪರ್ಮಿಷನ್ ಕೊಡ್ತಾರೆ, ಬಿಸ್ಕೆಟ್ಗಳು ಪ್ರತಿಯೊಂದು ಕಂಪ್ನಿಗಳು ಇದೆ. ಯಾವುದೇ ರೀತಿ ಮಿಕ್ಸ್ ಆಗ್ಬೋದು, ಅದು ಸ್ಮೆಲ್ ಬರ್ಬೋದು ಅಂತ ಅವರು ಇಲ್ಲಿ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಮಾಡಕ್ಕೆ. ಅದನ್ನ ತೊಂದರೆ ಆಗ್ತಾ ಇದೆ. ಈಗ ನೀರಿಗೆ ತೊಂದರೆ ಆಗ್ತದೆ, ಹಸುಗಳು ತೊಂದರೆ ಆಗ್ತದೆ, ಮೇವು ತೊಂದರೆ ಆಗ್ತದೆ, ಪ್ರತಿಯೊಂದು ತೊಂದರೆ ಆಗ್ತದೆ. ಈಗ ಅದು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಸರ್. ಸರ್, ಈಗ ಚೆಂಡು ಹೂವನ್ನ ನಾವು ಮನೆಯಲ್ಲಿ ಒಂದಷ್ಟು ದಿನ ಇಟ್ಕೊಂಡ್ರೆ ಅದು ಕೊಳ್ತೋಗ್ಬಿಡ್ತು ಅಂತಂದರೆ ಸಾಕು, ವಾಸನೆ ತುಂಬ ಚೆನ್ನಾಗಿ ಬೇರೆ ಬೇರೆ ರೀತಿಯಂಥ ವಾಸನೆ ಬರುತ್ತೆ. ಅಂಥದ್ರಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡಿ ಆ ನೀರು ಹೊರಗಡೆ ಬಂದು ಬೇರೆ ನೀರು ಜೊತೆ ಬೆರೆತು ಅದನ್ನೆಲ್ಲನೂ ದನ ಕರುಗಳು ಕುಡಿದ್ರು ಏನಾಗ್ಬೋದು ಅಂತ? ಸರ್, ತುಂಬ ಪ್ರಾಬ್ಲಮ್. ಅವರು ಬೇಡ ಅಂತ ನಾವು ಓಡಿಸಿರೋ ಆ ರಾಜ್ಯದಿಂದ ನಮ್ಮ ರಾಜ್ಯದಲ್ಲಿ ಬಂದು ಅದನ್ನು ಯೂಸ್ ಮಾಡ್ತಾರೆ ಅಂದ್ರೆ ನಮ್ಮ ಅಂತರ್ಜಲಕ್ಕೆ ಆ ಕಚಡ ನೀರೆಲ್ಲ ಕೆಳಗಡೆ ಇಳಿತದೆ. ಆ ನೀರೇ ಬೇರೆ ಸೇವನೆ ಮಾಡಿದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಅವರೇ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಬರಬೇಕು? ಆಗ ನಮ್ಮ ಅಧಿಕಾರಿಗಳಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾರೇ ಆಗಲಿ ಇದನ್ನು ಲೈಸೆನ್ಸ್ ಕೊಡೋಂಥ ಅಧಿಕಾರಿಗಳ ಅನುಭವ ಇಲ್ಲೋ ಅವ್ರಿಗೆ. ಯಾಕೆ ಆ ಥರ ಮಾಡ್ತಾರೆ? ನಮಗೂ ಬೇಕಾಗಿಲ್ಲ ಅದು. ಅದರಿಂದ ನಾವು ನಿಲ್ಲಿಸಲೇಬೇಕು ಸರ್. ನೀವೇನೇ ಮಾಡಿದ್ರು ಸಪೋರ್ಟ್ ಮಾಡಿ ನಿಮ್ಮ ಒಂದು TV 18 ಅವರು ಅವರು ನಿಲ್ಸಕ್ಕೆ ತುಂಬ ಪ್ರಯತ್ನ ಪಡ್ಬೇಕು ಸರ್. ನಾವು ಅದಕ್ಕೆ ಕೇಳ್ಕೊತಾ ಇದ್ದೀವಿ. ಈಗ ಬಹುಶಃ ನಿಮ್ಮ ಊರಲ್ಲಿ ಇರೋಂಥದ್ದೆಲ್ಲ ರೈತರೇ, ನೀವೆಲ್ಲಾನು ಕೃಷಿ ಮಾಡಬೇಕು, ಜೀವನ ಮಾಡಬೇಕು, ನೀವು ಬದುಕಬೇಕು. ಅಂಥದ್ರಲ್ಲಿ ಆ ನೀರು ಬಂದು ನಿಮ್ಮ ಹೊಲದೊಳಗಡೆ ಹೋಯ್ತು ಅಂತಂದ್ರೆ ಕಟ್ಟ ಕೆರೆಗಳಲ್ಲ ಎಲ್ಲ ಕೊಳತ್ ನೀರೇ ಉಗ್ತಾ ಇರೋದು. ಈಗ ಹೋದ್ ಸರಿ ಹೂ ಸಂಸ್ಕರಣಾ ಕೇಂದ್ರ ಮಾಡಲ್ಲ ಅಂತ ಹೇಳಿರೋದು, ಮಾಡಲ್ಲ ಅಂತ ಇನ್ನೂ ಲೈಸೆನ್ಸ್ ಬಂದಿಲ್ಲ, ಏನು ಬಂದಿಲ್ಲ. ಹೂ ತಗೊಂಬಂದು ನಮ್ಮ 3 ಗ್ರಾಮದಲ್ಲಿ ಹೆಂಗ್ ಗುಡಿ ಹಾಕಿದನು ಅದೇ ನೀರು ಎಲ್ಲ ಕೊಳಿಸ್ತಾರೆ. 3 ತಿಂಗಳು ಸತತವಾಗಿ ಕೊಳಿಸಿ ಅದೇ ಕೊಳಕ್ ನೀರು ಕೆರೆ ಕಟ್ಟೆಗಳ ಹೋಗಿ ತುಂಬ್ತಾ ಇದೆ. ಅಲ್ಲೇ ಬಟ್ಟೆ ವಾಶ್ ಮಾಡೋದು ಅಲ್ಲೇ, ಪ್ರಾಣಿ ಪಕ್ಷಿಗಳು ಕುಡಿತಾ ಇರೋದು ಅಲ್ಲೇ. ಈಗ ಸುಮಾರು 4-5 ದನಗಳು ಸೋತಾಗೈತೆ. ಅದಕ್ಕೆ ಪರಿಹಾರ ಕಟ್ಕೊಡ್ತಾ ಇದ್ದಾನೆ. ಈಗ ನೀರ ಫ್ಯಾಕ್ಟ್ರಿ ಒಳಗಡೆ ಮಾಡ್ಬೇಕು ಅಂತಂತಾರೆ. ಅದೆಲ್ಲ ಉಳ ಅಂತ ಜಮೀನು. ಫ್ಯಾಕ್ಟ್ರಿ ಮಾಡಕ್ಕೆ ಸ್ಟಾರ್ಟಿಂಗ್ ಅರಿಸ್ನ ಫ್ಯಾಕ್ಟ್ರಿ ಮಾಡಕ್ಕೆ ಲೈಸೆನ್ಸ್ ಕೊಡಾಗಿರ್ಲಿಲ್ಲ. ನಾವು ಅಕ್ಕಪಕ್ಕ ಜಮೀನ್ದವ್ರೆ, ನಮ್ನ ಯಾರಾದ್ರೂ ಇಲ್ಲಿ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಯಾರಾದ್ರೂ ಒಬ್ಬರು ಬಂದು ನಮ್ಗೆ ಕೇಳಿದಾರ?
ಒಬ್ಬರು ಈ ಥರ ಫ್ಯಾಕ್ಟ್ರಿ ಮಾಡೋಕೆ ಯಾಕೆ ಕೊಟ್ಟರು? ನಮ್ಮ ಫಸಲು ಮಾಡೋ ಅಂಥ ಜಮೀನು ಎಲ್ಲದು ಫ್ಯಾಕ್ಟ್ರಿ ಮಾಡೋಕೆ ಎಲ್ಲಿ ಮಾಡಬೇಕು? ದೂರ ಎಲ್ಲೂ ಫಸಲು ಮಾಡೋಕ್ಕೆ ಬೆಳೆಯೋಕ್ಕೆ ಯೋಗ್ಯ ಇಲ್ಲ ಅಂತ ಜಾಗಗಳು ಮಾಡಬೇಕು. ಈಗ ಇದನ್ನ ನೀವು ಜಿಲ್ಲಾಧಿಕಾರಿಗಳ ಗಮನಕ್ಕೋ ತಹಶೀಲ್ದಾರ್ ಗಮನಕ್ಕೋ ನಿಮ್ಮ ಅಧಿಕಾರಿಗಳ ಗಮನಕ್ಕೋ ತಂದಿದ್ದೀರಾ ಅಂತ? ತಂದಿದ್ದೀವಿ ಸರ್. ಈಗ ಹೋದ ಸರಿ ಪಿ ಡಿ ಒ ಬಂದು ಅವ್ರಿಗೆ ಲೈಸೆನ್ಸ್ ಕೊಡಬೇಕಾದ್ರೆ ಅಕ್ಕಪಕ್ಕ ಊರು ಗ್ರಾಮಸ್ಥರನ್ನ ಮೀಟಿಂಗ್ ಮಾಡಿ ಕೊಡಬೇಕಾಗಿತ್ತು, ಅರ್ಶನೇ ಕೊಡಬೇಕಾಗಿತ್ತು. ಈಗ ಬಂದು ಆಲ್ರೆಡಿ ಕೂತವ್ರೆ. ಈಗ ನೆಕ್ಸ್ಟ್ ಏನೇ ಮಾಡಿದ್ರು ನಡೀತದೆ ಅಲ್ಲಲ್ಲ ಅಧಿಕಾರಿಗಳಿಗೆ. ಈಗ ನಾವು ಪಿ ಡಿ ಒ ತಗೋದ್ರೆ ಡಿ ಸಿ ತಗೋಯ್ತಾರೆ ಪರ್ಮಿಷನ್ಗೆ, ನಾವು ಡಿ ಸಿ ತಗೋದ್ರೆ ಕೈಗಾರಿಕಾ ಮೇಣಾಗಿರೋ ಸಚಿವನ್ ತಗೋಗಿ ಅಲ್ಲೇ ದುಡ್ಡು ಇಸ್ಕ ಅವ್ರು ಮಾಡಿದ್ರೆ ನಾವೆಲ್ಲ ಏನು ಮಾಡೋಕ್ಕದ್ದು? ಈಗ ಅವ್ರಾರ ಇಲ್ಲ ಇವ್ ಬಿಟ್ಟು ಕೇರಳಕ್ಕೆ ಹೋಯ್ತೀನಿ ಅಂತ ನಾವೆಲ್ಲ ಹೋಗೋದು ಇಲ್ಲಿ ಮಾಡಿ. ಇವು ಹುಟ್ಟಿರೋದಿಲ್ಲಿ ಸಾಯೋವರೆಗೂ ಇಲ್ಲೇ ಇರಬೇಕು. ನಾವು ಎಲ್ಲಿಗೂ ಹೋಗಲ್ಲ. ಇವನ್ನ ಎತ್ತಿಸ್ರೆ ಬೇರೆ ತಗೋ ಮಾಡಿಸ್ಬೋದು ಸರ್. ಅಂದರೆ ಈಗ ಇನ್ನೊಂದು ಮೇಯ್ನ್ ಆಗಿ ಈ ಹಿಂದೆ ಈ ಚೀನಾ ಮೂಲದ ಕಂಪ್ನಿ ಕೂಡ ಅಷ್ಟೇ ಈ ಪಕ್ಕದ ಊರಿನಲ್ಲಿ ಬಂದು ಇದೇ ರೀತಿಯಾದಂಥ ಒಂದು ಚೆಂಡು ಸಂಸ್ಕರಣಾ ಘಟಕ ಓಪನ್ ಮಾಡಿತ್ತು. ಸಾಕಷ್ಟು ರೀತಿಯಂಥ ಸಮಸ್ಯೆಗಳು ಎದುರಾಯಿತು ಅಂತ ನಿಮ್ಮ ಊರಿನ ಜನರು ಹೇಳ್ತಿದ್ರು. ಅವಾಗ ಏನೆಲ್ಲ ಸಮಸ್ಯೆ ಆಯಿತು ಅಂತ? ಎಲ್ಲ ಕಡೆಯಿಂದನೂ ಒತ್ತಡ ಹಾಕಿ ಸ್ಟ್ರೈಕ್ ಎಲ್ಲ ಆಯಿತು. ಸ್ಟ್ರೈಕ್ ಆದರೂ ಕೂಡ ಅವನು ಯಾವುದೇ ಇದಕ್ಕೂ ಜಗ್ಗದೆ ಬೇರೆ ರೀತಿ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಎಲ್ಲ ರೈತರ ಅಲ್ಲದೇದವ್ರನ್ನೂ ರೈತರು ಮಾಡಿ ಮತ್ತೆ ಎಲ್ಲರನ್ನೂ ತಗೊಬಂದು ಇಲ್ಲಿ ಸ್ಟ್ರೈಕ್ ಮಾಡಿ ಕಲ್ಲು ಹೊಡಿಸಿ ಕೇಸ್ ಹಾಕ್ಸಿ ಎಲ್ಲರ ಮೇಲೂ ಇದು ತಂದಿದ್ದಾನೆ ಅವನು. ಯಾವುದೇ ಕಾರಣಕ್ಕೂ ಗುರುನ್ಪುರದಲ್ಲಿ ಮಾತ್ರ ಆ ಕೆಲಸ ಆಗಕ್ಕೆ ನಾವು ಬಿಡಲ್ಲ. ಅವ್ನು ಏನೇ ಮಾಡಿದ್ರು ಸರಿ, ನಾನು ಇವತ್ತು ಸತಸಿದ್ಧಾಗಿ ಅವರ ಕಂಪ್ನಿ ಮೇಲೆ ಅವರೇ ಕಲ್ಲೊಡಿಸಿ ನೀವು ಹೊಡೆದಿದ್ದೀರಿ ಅಂತೇಳಿ ಕೇಸ್ ಹಾಕ್ಸಂತದ್ದು, ಅಂದ್ರೆ ಎದುರಿಸುವಂತ ಕೆಲಸ ಮಾಡ್ತಾರೆ. ಎಲ್ಲ ಥರದಲ್ಲೂ ಅದೇ ಭಾವನೆ ಇಟ್ಕೊಂಡು ಮಾಡಿದ್ದಾರೆ ಅವರು. ಯಾರು ಬೇಕೋ ಅವ್ರನ್ನ ಮಾಡ್ತಾರೆ. ಇವನು ನಾನು ಏನು ಮಾಡ್ತೀನಿ ನೀವು ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾನೆ. ಆದ್ರೆ ನಾವು ಬಿಡಲ್ಲ, ಅದನ್ನ ಯಾವುದೇ ರೀತಿಲೂ ಬಿಟ್ಕೊಡಲ್ಲ ಅವನಿಗೆ. ಈಗ ಅರಿಶಿನ ಸಂಸ್ಕರಣಾ ಘಟಕದಿಂದ ಏನೇ ಒಂದು ಫ್ಯಾಕ್ಟ್ರಿ ಅಂತ ಬಂದಾಗ ವೇಸ್ಟೇಜ್ ನೀರು ಅಂತೇಳಿ ಹೊರಗಡೆ ಬರಲೇಬೇಕು, ಅವ್ರು ಶೇಖರಣೆ ಮಾಡ್ಕೊಳಕ್ಕೆ ಆಗೋದಿಲ್ಲ. ಅದು ಆ ನೀರೇನಾದರೂ ನಿಮ್ಮ ಗ್ರಾಮದ ಇರುವಂಥ ನೀರು ಜೊತೆ ಬೆರೀತಿದೆಯಾ? ಅದರಿಂದ ಏನಾದರೂ ನಿಮಗೆ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಿದೆ, ಏನಾದರೂ ಸಮಸ್ಯೆ ಆಗ್ತಿದೆಯಾ ಅಂತ? ಸರ್, ಈಗ ತಮಿಳ್ನಾಡಲ್ಲಿ ಎ ವಿ ಟಿ ಕಂಪ್ನಿ ಅಂದ್ಬಿಟ್ಟು ಇದೇ ಥರ ಕಂಪ್ನಿ ಓಪನ್ ಮಾಡಿದರು. ತಮಿಳ್ನಾಡಲ್ಲಿ ಈಗ ಸ್ಟಾಪ್ ಮಾಡೋರು, ಅಲ್ಲಿಂದ ಸ್ಟಾಪ್ ಮಾಡಿ ಪುನಃ ಇಲ್ಲಿ ಬಂದು ಮಾಡೋಕಂದ್ಬಿಟ್ಟು ಇದು ಮಾಡ್ತಾರೆ. ಅಂದರೆ ಇಲ್ಲಿ ಅಧಿಕಾರಿಗಳಿಗೆ ದುಡ್ಡು ಗಿಡ್ ಕೊಟ್ಟರೆ ಏನು ಬೇಕಾದರೂ ಪರ್ಮಿಷನ್ ಕೊಟ್ಬಿಡ್ತಾರೆ, ನಿಮ್ಮ ಜೀವಕ್ಕೆ ಬೆಲೆ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪರ್ಮಿಷನ್ ಕೊಡ್ತಾವ್ರೆ, ಅಲ್ಲಿ ಸ್ಟಾಪ್ ಮಾಡೋರು. ಈಗ ಯಾರು ಕೊಡೋವಂಥವ್ರು ಯಾರು ಅಂತ? ಇಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರಲ್ಲ ಅವರು ಇದು ಮಾಡ್ಕೊಂಡು ಕೊಡ್ತಾರೆ. ಈಗ ದುಡ್ಡು ಕೊಟ್ಟರೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳ್ತೀರಾ? ಹಾಗಿದ್ರೆ ನಿಮ್ಮ ಜೀವಕ್ಕೆ ಬೆಲೆ ಇಲ್ವಾ? ಬೆಲೆ ಇಲ್ಲ ಸರ್, ಜೀವಕ್ಕೆ ಬೆಲೆನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಈಗ ನಮ್ಮ ಹೆಸರು ಮಂಜು ಅಂತೇಳಿ, ಪಕ್ಕದ ಜಮೀನವರು ನಾವು. ಇವರು ಅರ್ಶಿನ ಫ್ಯಾಕ್ಟ್ರಿಗೆ ಪರ್ಮಿಷನ್ ಕೊಡಂಗಿರಲಿಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ. ಈಗ ನಮ್ಗಳಿಗೆ ಇಷ್ಟೊಂದು ತಿಳುವಳಿಕೆ ಇರಲಿಲ್ಲ, ಜ್ಞಾನ ಇರಲಿಲ್ಲ, ಅವಾಗ ಕೊಟ್ಬಿಟ್ರು. ಇವಾಗ ಚೆನ್ಮಲ್ಲಿಗೆ ಘಟಕಕ್ಕೆ ಯಾವುದೇ ಕಾರಣಕ್ಕೂ ನಾವು ಕೊಡ್ಲಿಕ್ಕೆ ಬಿಡಲ್ಲ. ಈಗ ಪಕ್ಕದಲ್ಲಿ ಕೆರೆ ಇದೆ, ಆ ಕೆರೆಗೆಲ್ಲ ಬರೀ ಕಲುಷಿತ ನೀರು ಬರ್ತಾ ಇದೆ. ಈಗ ಆಲ್ರೆಡಿ ಎಲ್ಲ ಕೆಂಪು ನೀರು, ಅಲ್ಲಿ ಅರಿಶಿನ ಫ್ಯಾಕ್ಟ್ರಿ ಇದೆ, ಏನೇನೋ ಕೊಳಕ್ ನೀರುಗಳೆಲ್ಲ ಇವೆ, ಸೀದಾ ಬಂದು ಕೆರೆಗೆ ಬರ್ತಾ ಇದೆ. ಅಲ್ಲಿ ದನ ಕರುಗಳು ಕುರಿಗಳು ಅವು ಇವೆಲ್ಲ ಕುಡಿದು ಅವಾಗಲೇ ಉಸಿರು ತಪ್ತಾ ಇದೆ ಆಲ್ರೆಡಿ. ಈಗ ಮೊನ್ನೆ ನಮ್ಮ ಹಸುಗಳಿಗೆ 2 ಹಸುಗಳಿಗೆ ನೀರು ಕುಡಿದ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು. ಡಾಕ್ಟರ್ ಕರ್ಕೊಂಬಂದು ತೋರಿಸಿ ಇಂಜೆಕ್ಷನ್ ಮಾಡಿಸಿದ್ದೀವಿ. ಯಾವುದೇ ರೀತಿ ಚೆನ್ಮಲ್ಗೆ ಆತಂದ್ರೆ ನಾವು ಬದುಕಂಗೆ ಇಲ್ಲ, ಹಂಗಾಗ್ಬಿಡ್ತದೆ. ಸ್ಕೂಲು ಕಾಲೇಜ್ಗೆಲ್ಲ ಮಕ್ಕಳು ದಿನ ಓಡಾಡ್ತಾರೆ, ಅವ್ರು ಹೆಂಗೆ ಓಡಾಡೋದು? ನಮ್ಮೂರಿಗೆ ಆಲ್ರೆಡಿ ಬಸ್ ಇರಲಿಲ್ಲ, ಹೆಂಗೋ ಒಂದು ಬಸ್ ಬರ್ತಾ ಇದೆ. ನಡ್ಕೊಂಡು ಹೋಗ್ಬೇಕು ಮಕ್ಕಳು, ಪಾಪ ನಡ್ಕೊಬೇಕಾದ್ರೆ ಫ್ಯಾಕ್ಟ್ರಿ ಮುಂದೆನೇ ಹೋಗ್ಬೇಕು. ಅದೇ ಗಾಳಿ ತಾನೇ ಉಸಿರಾಡ್ತಾರೆ. ಗಾಳಿ ಉಸಿರಾಡಿದ್ರೆ ಇನ್ನೇನಾಗುತ್ತೆ ಮಕ್ಕಳಿಗೆ ಪಾಪ. ಈಗ ನೀವು ಆ ಫ್ಯಾಕ್ಟ್ರಿ ಹತ್ರ ಹೋಗಿ ಅಲ್ಲಿರುವಂಥ ಅಧಿಕಾರಿಗಳನ್ನ ಅಥವಾ ಅಲ್ಲಿರೋಂಥವ್ರು ಯಾರೋ ಕೆಲಸ ಮಾಡ್ತಾರೆ, ಮ್ಯಾನೇಜರು ಯಾರೋ ಒಬ್ರು ಇರ್ತಾರೆ, ಏನಿದು ಏನು ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಒಳಗಡೆ ಏನು ಎಕ್ವಿಪ್ಮೆಂಟ್ ಇದೆ ಅಂತ ನೋಡಿದ್ದೀರಾ ಯಾರಾದರೂ? ಸರ್, ಹೋಗೋಕ್ಕೆ ಬಿಡಲ್ವಲ್ಲ ಅವರು ಒಳಗಡೆ. ನಾವು ಪಕ್ಕದ ಜಮೀನೇ, ಅದ್ರ ಪಕ್ಕ ಒಳ ಜಮೀನಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಸ್ಮೆಲ್ ಬರುತ್ತೆ. ಅದ್ರ ಪಕ್ಕನೇ ಜಮೀನು ಇರೋದು. ಯಾರು ಒಳಕ್ಕೆ ಹೋಗೋದ್ರೆ ಯಾರೂ ಬಿಡಲ್ಲ. ಈಗ ಆಯಿತು ಸರ್, ಒಂದು ವೇಳೆ ಪರ್ಮಿಷನ್ ಕೊಟ್ಟೇ ಬಿಟ್ರು ಅಂದ್ಕೊಳ್ಳಿ, ಈಗ ಅದು ಯಾವುದು ಚೆಂಡು ಸಂಸ್ಕರಣಾ ಘಟಕ ಪರ್ಮಿಷನ್ ಕೊಟ್ಟೇ ಬಿಟ್ರು, ಏನು ಮಾಡ್ತೀರಿ? ಸರ್, ಪರ್ಮಿಷನ್ ಕೊಡಕ್ಕೆ ಬಿಡಲ್ವಲ್ಲ. ನಾವು ಗ್ರಾಮ ಪಂಚಾಯತಿಯಿಂದ ಫಸ್ಟ್ ಆಯ್ಕೆ ಪರ್ಮಿಷನ್ ಕೊಡಬೇಕು. ನಿಮ್ಮನ್ನು ಕೇಳೋದೇ ಇಲ್ವಲ್ಲ ಪರ್ಮಿಷನ್ ಕೊಡೋ ಟೈಮ್ನಲ್ಲಿ? ನಮ್ಮ ಕೇಳದೆ ಹೆಂಗೆ ಕೊಡೋಕ್ಕಾಗುತ್ತೆ? ಫಸ್ಟು ಗ್ರಾಮದಲ್ಲಿ ಸಭೆ ಸೇರಿಸಿದ್ವಿ, ಆವಾಗಲೂ ಆಗಲ್ಲ ಅಂತ ಹೇಳೋದೆ. ಗ್ರಾಮ ಪಂಚಾಯತಿ ಮೇನ್ ಸುಪ್ರೀಮು, ಯಾವುದೇ ರೀತಿ ಪರ್ಮಿಷನ್ ಕೊಟ್ಟರು. ಸರ್, ಹೋರಾಟ ಅಂತಂದರೆ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಏನಾದರೂ ಬಂದು ಇಲ್ಲಿ ಭೇಟಿ ಮಾಡಿ ಎಲ್ಲ ನೋಡ್ಕೊಂಡು ಆಯಿತು ಇಲ್ಲಿ ಪರ್ಮಿಷನ್ ಕೊಡ್ಬೋದು ಅಂತೇಳಿ, ಇಲ್ಲ ಭ್ರಷ್ಟಾಚಾರಕ್ಕೆ ಅವರು ಅಣಿಯಾಗಿಬಿಟ್ಟು ದುಡ್ಡು ತಗೊಂಡು ಪರ್ಮಿಷನ್ ಒಂದು ವೇಳೆ ಕೊಟ್ಟೇ ಬಿಟ್ರು ಅಂದ್ಕೊಳ್ಳಿ ಸರ್, ಏನು ಮಾಡ್ತೀರಿ ಸರ್ ನೀವು ನೆಕ್ಸ್ಟು? ಸರ್, ರೈತರು ಬೆಳೆದಂಥದ್ದನ್ನೇ ತಿನ್ನಬೇಕು, ಅವರು ಅನ್ನನೇ ತಿನ್ನೋದು. ದುಡ್ಡಂತೂ ತಿಂತಿದ್ರೆ ಭ್ರಷ್ಟಾಚಾರದ ದುಡ್ಡು ತಿನ್ನಲಿ, ಅನ್ನ ಮಾತ್ರ ತಿಂತಾ ಇರೋದು ಅವರು. ಉದಾಹರಣೆಗೆ ಈಗ KIDBನಲ್ಲಿ ಜಾಗ ಗುರ್ತು ಮಾಡಿದ್ದಾರೆ, 1000 ಎಕರೆ ಪ್ರದೇಶನ ಗುರ್ತು ಮಾಡಿ ರೈತರನ್ನ ಭೂಮಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾಡಬೇಕು ಅಲ್ಲಿ ಅಂತ ಹೊರಟಿದೆ ಸರ್ಕಾರ. ಅಂಥ ಜಾಗನ ಕೊಡದೆ ನೀವು ಕೈಗಾರಿಕೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಜಾಗನ ಕೊಡದೆ ರೈತನ ಕೃಷಿ ಮಾಡ್ತಕ್ಕಂಥ ನಿಮ್ಗೆ ಅನ್ನ ಹಾಕ್ತೀವಲ್ಲಪ್ಪ ನಾವು, ಹಾಲು ಹಣ್ಣು ಮೊಟ್ಟೆ ತರಕಾರಿ ಕೊಡ್ತೀವಲ್ಲ, ಇದಕ್ಕೆ ಕೊಡ್ತಕ್ಕಂಥ ಪ್ರತಿಫಲನ ಇದು. ನೀವು ಸರ್ಕಾರ ಚುನಾಯಿತ ಪ್ರತಿಗಳು, ನೀವು ಈ ಅಧಿಕಾರಿಗಳಿದಾರಲ್ಲ, ಭ್ರಷ್ಟಾಚಾರದಲ್ಲಿ ನೀವೇನಾದ್ರು ಮಾಡಿದ್ರೆ ಕೊರೋನಾ ಸಂದರ್ಭದಲ್ಲಿ ಕೇವಲ ಬರೀ ಗಾಳಿ ಮಾತ್ರ ಕೇಳಿದ್ದು ಜನ,
ATM, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಪಾಸ್ಬುಕ್ಕು, ಬ್ಯಾಂಕ್ ಅಕೌಂಟು, ಸೇಫ್ಟಿ ಏನು ಬರಲಿಲ್ಲ. ಕುಡಿಲಿಕ್ಕೆ ನೀರು, ಉಸಿರಾಡಲಿಕ್ಕೆ ಗಾಳಿ ಕೇಳಿದ್ರು, ಆಕ್ಸಿಜನ್ ಕೇಳಿದ್ವಿ. ಆಕ್ಸಿಜನ್ ಇಲ್ಲದೇ ನಮ್ಮ ಜಿಲ್ಲೆಯಲ್ಲಿ ನೂರಾರು ಜನ ಸತ್ತರು, ಎಲ್ಲನೂ ಮುಚ್ಚಿದ್ರು. ಆದರೆ ಅಂಥ ಆಕ್ಸಿಜನ್ಗೆ ಬೇಕಾಗಿದ್ದಂಥ ವ್ಯವಸ್ಥೆ ಒಳಗಡೆ ಅದನ್ನೇ ಕಲುಷಿತ ಮಾಡ್ಲಿಕ್ಕೆ ಹೊರಟ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ಆಕ್ಸಿಜನ್ ಏನು ಇದೆ, ನಮ್ಮ ಗಾಳಿ ನೀರು ಭೂಮಿನ ರಕ್ಷಣೆ ಮಾಡ್ಕೊಳ್ಳೋದು ನಮಗೆ ಗೊತ್ತಿದೆ. ಯಾರೇ ಭ್ರಷ್ಟಾಚಾರ ಮಾಡಲಿ, ಯಾರೇ ಹಣ ಕೊಡಲಿ, ಬಂಡವಾಳಶಾಹಿಗಳು ಬಂದರೂ ಕೂಡ ಅವ್ರು ಎಲ್ಲರನ್ನೂ ಕೂಡ ಆ ಬಂಡವಾಳಶಾಹಿಗಳು, ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಎಡೆಮುಡಿ ಕಟ್ತಕ್ಕಂಥದ್ದು ಈ ರೈತ ಕುಲಕ್ಕೆ ಗೊತ್ತಿದೆ. ನಾವು ಅದರ ತಾಕತ್ತು ಏನು ಅನ್ನೋದನ್ನೀಗ ತೋರಿಸ್ತೀವಿ. ಅಲ್ಲಿ ಅಟ್ಲೀಸ್ಟ್ ಈ ಊರಿನ ಜನಕ್ಕೆ ಉದ್ಯೋಗದ ಒಂದು ವ್ಯವಸ್ಥೆ ಅಥವಾ ಉದ್ಯೋಗ ಕೊಡ್ತೀವಿ ಅಂತ ಏನಾದರೂ ಭರವಸೆ ಕೊಡುವಂಥದ್ದು ಅಥವಾ ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಥದ್ದು ಮಾಡಿದ್ದೀರಾ ಅಂತ? ಕೆಲಸಕ್ಕೆ ಸೇರಿಸ್ಬೇಕು ಅಂತ ಮಾಡಿದರು. ಕೆಲವ್ರನ್ನ ಒಂದು 4-5 ಜನ ತಗೊಂಡು ಪುನಃ ಅದೇನೇನೋ ಕಾರಣಗಳನ್ನ ಕೊಟ್ಟು ಅವ್ರುಗಳನ್ನ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಯಾರು ನಮ್ಮೂರವರು ಅಲ್ಲಿ ಕೆಲಸಕ್ಕೆ ಸೇರಿಲ್ಲ. ಅಂದರೆ ನಿಮ್ಮೂರವರಲ್ಲಿ ಇದ್ದರೆ ಏನು ಒಳಗೆ ಆಗ್ತಿದೆ ಅನ್ನೋಂಥದ್ದು ಹೊರಗಡೆ ಬರುತ್ತೆ ಅಂತ. ಹೌದೌದು, ಖಂಡಿತ ಸತ್ಯ. ಈಗ ಅಲ್ಲಿ ಒಳಗಡೆ ಏನೇನು ಮಾಡ್ತಾ ಇದ್ದಾರೆ, ಈಗ ಅಸ್ಸಾಂನಿಂದ ಬರ್ತಾ ಇದ್ದಾರೆ, ಬಿಹಾರಿಂದ ಬರ್ತಾ ಇದ್ದಾರೆ, ಅಲ್ಲಿಂದ ಕೂಲಿ ಕಾರ್ಮಿಕರು ಕರ್ಕೊಂಬಂದು ಅಲ್ಲಿ ಆಲ್ರೆಡಿ ಈಗ ಕೆಲಸ ನಡೀತಾ ಇದೆ, ಅದರದ್ದೇನಿಲ್ಲ. ಆದರೆ ನಮ್ಮಿಂದ ಲಕ್ಕೂರು, ದೇವಲಾಪುರ ಎಲ್ಲ ಕಡೆಯಿಂದನೂ ಲೇಬರ್ಗಳು ಹೋಗ್ತಾ ಇದ್ರು ಅಲ್ಲಿಗೆ. ಪೂರಾ ಅವ್ರನ್ನೆಲ್ಲರೂ ಒಬ್ಬೊಬ್ಬರಾಗಿ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಕಂಪ್ನಿ ಬಂದಾಗ ನಿಮಗೆ ಕೆಲಸ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಅವರು? ಹೌದು ಸರ್, ಕಂಪ್ನಿ ಬಂದಾಗ ಕೆಲಸ ಕೊಡ್ತೀವಿ ಅಂತ ಕೇಳಬೇಕು ನೀವು ಸರ್. ಹೋಗಿ ಕೇಳಿದ್ರೆ ಅವ್ರು ಕೆಲಸ ಬರಲ್ಲ ಅಂತ ಹೇಳ್ತಾರೆ ಸರ್. ಏನು ಕೆಲಸ ಅಂತ ಅಲ್ಲಿ ಮಾಡೋದು? ಅದೇನಾದ ಅರ್ಚನೆ ಯಾರು ಗೊತ್ತಿಲ್ಲಲ್ಲ ಸರ್. ಅವ್ರು ಮಾಡ್ಬೇಕು, ಇವ್ರು ಮಾಡಕ್ ಬರಲ್ಲ. ನಮ್ಗೆ ಇದನ್ನೆಲ್ಲ ಬ್ಯಾಲೆನ್ಸ್ ಆಗಿರ್ಬೇಕು, ಅದರಿಂದ ತಕೊಂಬಕ್ಕಾಗಲ್ಲ ಅಂತ. ಅಲ್ಲೇ ಹೋಗಿ ಮಾಡ್ಬೋದಾಗಿತ್ತಲ್ಲ ಇವರು ಹಿಂದಿ ಮಾತಾಡೋ ಅಂತಂದ್ರು. ಅಲ್ಲೇ ಫ್ಯಾಕ್ಟ್ರಿ ಕಟ್ಕೊಂಡು ಮಾಡ್ಬೋದಾಯ್ತಲ್ಲ, ಯಾಕೆ ಇಲ್ಲಿ ಮಾಡೋದು? ಅದನ್ನೇ ಕೇಳ್ದ. ಮತ್ತ ಇಲ್ಲಿ ಜಮೀನು ತಗೊಂಡಿದ್ದ ಇಲ್ಲಿ ಮಾಡ್ದ ಅರ್ಶಿನ ಫ್ಯಾಕ್ಟ್ರಿ ಲೈಸೆನ್ಸ್ ಕೊಟ್ಟರು ಅಂತ ಕೇಳಿದ್ರು. ಅದಕ್ಕೆ ಇಲ್ಲಿ ಮಾಡ್ತೀವಿ, ನೀವು ಬಂದ್ರೆ ನೀವು ಆಗಲ್ಲ, ಇಲ್ಲಿ ನಿಮ್ಗೆಲ್ಲ ಮಿಷನ್ ಕೆಲಸ ನಿಮ್ಗೆ ಬಂದ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಇಲ್ಲಿ ನಮ್ಮ ಊರಲ್ಲಿ ಒಬ್ಬನೂ ತಗೋತಾ ಇಲ್ಲ, ಯಾರು ಹೋಗೇ ಇಲ್ಲ. ಇಷ್ಟು ವರ್ಷ ಆಯಿತು. ಈಗ ಅರಿಶಿನ ಸಂಸ್ಕರಣಾ ಘಟಕ ಅಂತೇಳಿ ಮಾಡ್ಕೊಂಡಿದ್ದಾರೆ, ಅದರಿಂದ ಏನಾದರೂ ನಿಮ್ಗೆ ಸಮಸ್ಯೆಗಳು ಎದುರಾಗ್ತಿದೆಯಾ ಅಂತ? ಸರ್, ತುಂಬ ಸಮಸ್ಯೆ ಇದೆ. ಎಲ್ಲರಿಗೂ ಸ್ಕಿನ್ ಅಲರ್ಜಿಯಲ್ಲಿ ಆಗಿತ್ತು ಒಂದು 3 ವರ್ಷದಿಂದ ಹಿಂದೆ. ಇಲ್ಲಿ ಆದಂಥ ಬಲ್ಚೋಡಿ ಡಾಕ್ಟ್ರು ನಮ್ಮ ಊರಿಗೆ ಬರ್ತಿದ್ರು. ಅವ್ರ ರಿಪೋರ್ಟ್ ಪ್ರಕಾರ ಈ ಅರ್ತ್ನ ಫ್ಯಾಕ್ಟ್ರಿಯಿಂದನೇ ಇದೆಲ್ಲ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಅದು ಹೇಳಿ ಸುಮಾರು ಜನ ಟ್ರೀಟ್ಮೆಂಟ್ ತಗೊಂಡಿಗೆ ಪರವಾಗಿಲ್ಲ, ಸ್ವಲ್ಪ ಇದಾಗಿದೆ. ಮತ್ತು ಇನ್ನೊಂದು ಏನು ವಿಚಾರ ಅಂದರೆ, ನಿಮ್ಮ ನ್ಯೂಸ್ 18 ಮುಖಾಂತರ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು, ಇವನು ಈ ಅರ್ಶಿನ ಪ್ಯಾಕೆಟನ್ನು ಹೇಳ್ತಾನೆ ನಾನು 7 ಕೋಟಿ ಟ್ಯಾಕ್ಸ್ ಕಟ್ತೀನಿ, GST ಕಟ್ತೀನಿ ಅಂತಾನೆ. ಇವು GST ಕಟ್ಬಿಟ್ಟು ಜನಗಳಿಗೆ ಮಾರಕವಾದಂಥ ಕೈಗಾರಿಕೆನೇ ತೆಗೆದ್ರೆ ನಮ್ಮ ರೈತರು ಗಾಂಜಾ ಬೆಳೆಯೋದು. ಅವರು ಈಗ ಬೇರೆ ತಂಬಾಕು ಬೆಳೆಯೋರು ITC ಕಂಪ್ನಿಗಳೆಲ್ಲ ಟ್ಯಾಕ್ಸ್ ಕಟ್ತಿದ್ದಕ್ಕೆ ಅವ್ರನ್ನ ಬಿಟ್ಟುಬಿಟ್ಟಿದ್ದಾರೆ. ನಾವೀಗ ರೈತರು ಗಾಂಜಾ ಬೆಳಿತಾರೆ, GST ಕಟ್ತಾರೆ, ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಅವರು. ಅಧಿಕಾರಿಗಳಿಗೆ ಎಲ್ಲ ತಿಳಿಸಿದ್ವಿ ಸಹ, ಏನು ಆಯಿತು ಹೇಳ್ತೀವಿ ಅಂತಾರೆ. DC ಹೋಗಿ ಅಲ್ಲಿ ಮುತ್ಕ ಹಾಕಿವಿ, DC ಆಫೀಸ್ಲಿ ಸುಮಾರು 2-3 ಸರಿ ಸ್ಟ್ರೈಕ್ ಮಾಡೀವಿ. ಹೇಳ್ತೀವಿ ಅಂತಾರೆ. ಅವ್ರಿಗೆ ನಾವು ಹೇಳೋದು ಅರ್ಥ ಆಗಲ್ಲ, ಗಮನಕ್ಕೆ ತಂದ್ಕೊಳ್ಳಲ್ಲ, ಸುಮ್ಮನೆ ಹೇಳ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಹುಡುಗರು ಯಾರನ್ನೂ ಪ್ಯಾಟ್ರ್ ತಗೋತಾ ಇಲ್ಲ. ಅಲ್ಲಿ ಒಳಗಡೆ ಏನು ನಡತ್ತೆ ಅಂತ ಗೊತ್ತಾಯ್ತು ಅಂತ ಬೇರೆ ಹೊರಗಡೆ ತಗೋತಾರೆ ಹುಡುಗರು ಕೊನಾಗಿ. ಏನು ಕೆಲಸ ಮಾಡ್ತಾರಂತ ಗೊತ್ತಾಯ್ತಿಲ್ಲ, ಒಳಕ್ಕೆ ಬಿಡ್ತಾ ಇಲ್ಲ. ಕೇಳಿದ್ರಲ್ಲ, ಇದು ಗುರುವಿನಪುರದ ಗ್ರಾಮಸ್ಥರ ಮಾತು. ಈಗಾಗಲೇ ಅರಿಶಿನ ಸಂಸ್ಕರಣಾ ಘಟಕಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ, ಅದು ಕೂಡ 2-3 ವರ್ಷಗಳಿಂದ ನಡೀತಾ ಇದೆ. ಈಗ ಚೆಂಡು ಮಲ್ಲಿಗೆ ಸಂಸ್ಕರಣಾ ಘಟಕಕ್ಕೆ ಪರ್ಮಿಷನ್ ಕೊಡುವಂಥ ಹಂತದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಅನುಮಾನವನ್ನು ವ್ಯಕ್ತ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ನಿನ್ನೆ ಜಿಲ್ಲಾಧಿಕಾರಿಗಳೆಲ್ಲರೂ ಕೂಡ ಬಂದು ಆ ಒಂದು ಫ್ಯಾಕ್ಟ್ರಿಯನ್ನು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ವೇಳೆ ಏನಾದರೂ ಜಿಲ್ಲಾಡಳಿತದಕ್ಕೆ ಏನಾದರೂ ಪರ್ಮಿಷನನ್ನು ಕೊಡ್ತು ಅಂತಂದರೆ ಇಡೀ ಗ್ರಾಮವೇ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ರೆ, ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಒಟ್ಟಿನಲ್ಲಿ ನಮಗೆ ಪರ್ಮಿಷನ್ಗಿಂತ ಇಂಪಾರ್ಟೆಂಟು ಗ್ರಾಮಸ್ಥರ ಒಂದು ಆರೋಗ್ಯ, ಯಾವುದೂ ಕೂಡ ಸಮಸ್ಯೆ ಆಗದಂತೆ ನೀವು ನೋಡ್ತೀರಾ ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾವು ವ್ಯಕ್ತ ಮಾಡ್ತಾ ಇದ್ವಿ. ಇದು ಈ ಒಂದು ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.